ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋ ಪ್ಲಗ್ ಪಾಯಿಂಟ್ ಮತ್ತು ಪ್ಲಗ್ಗಳನ್ನು ಸಾಮಾನ್ಯವಾಗಿ ನಾವು ಮನೆಯಲ್ಲಿ ನೋಡೇ ಇರ್ತೀವಿ. ದಿನಾಗ್ಲೂ ನಾವು ಇದನ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಈ ಪ್ಲಗ್ ಪಾಯಿಂಟ್ ಹಿಂದೆ ಒಂದು ಸಖತ್ತಾಗಿರೋ ಇಂಟ್ರೆಸ್ಟಿಂಗ್ ರಹಸ್ಯ ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಇಲ್ಲಿ ನೋಡಿ, ಇದರ ಮೇಲ್ಗಡೆ ಇರೋ ಈ ಮೂರನೇ ಪಿನ್ ಅನ್ನು ನೀವೇನಾದ್ರೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ಉಳಿದೆರಡು ಪಿನ್ಗಳಿಂದ ಸ್ವಲ್ಪ ಹೆಚ್ಚು ಉದ್ದ ಮತ್ತು ದಪ್ಪದಾಗಿರುತ್ತೆ. ಅದು ಯಾಕೆ ಹೇಗಿರುತ್ತೆ ಅಂತ ಗೊತ್ತಾ ನಿಮ್ಗೇನಾದ್ರೂ? ನಿಜ ಹೇಳ್ಬೇಕಂತ ಹೇಳಿದ್ರೆ ಆ ಪಿನ್ ಅನ್ನು ಹಾಗೆ ಉದ್ದವಾಗಿ ಮಾಡಿರೋ ಒಂದು ಸಣ್ಣ ಐಡಿಯಾ ನಿಮಗೆ ಕೊಟ್ರೆ ನಮ್ಮನ್ನು ಭೀಕರ ಎಲೆಕ್ಟ್ರಿಕ್ ಶಾಕ್ಗಳಿಂದ ಬದುಕಿಸುತ್ತದೆ ಆ ದೊಡ್ಡ ಪಿನ್. ಜಸ್ಟ್ ಒಂದು ಪಿನ್ ಸ್ವಲ್ಪ ಉದ್ದ ಇದ್ರೆ ಶಾಕ್ನಿಂದ ಹೇಗೆ ಬದುಕೋದು ಸಾಧ್ಯ ಅಂತ ನಿಮ್ಗೇನಾದ್ರೂ ಡೌಟ್ ಬಂದಿರ್ಬೋದಾ? ಇದಕ್ಕೆ ಉತ್ತರ ತಿಳಿಬೇಕಾದ್ರೆ ಮೊದಲು ಆ ಪ್ಲಗ್ನ ಒಳಗಡೆ ಇರೋ ಆ ಮೂರು ವೈರ್ಗಳ ಕಥೆ ಏನು ಅಂತ ತಿಳ್ಕೋಬೇಕು. ಬನ್ನಿ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ. ಈ ಪ್ಲಗ್ನ ಕೆಳಗಡೆ ಇರೋ ಎರಡು ಹೋಲ್ಗಳಿಂದ ಬರೋ ವೈರ್ಗಳಿಗೆ ಬೇರೆ ಬೇರೆ ಅವಾಹಕ ಹೊದಿಕೆ ಇರುತ್ತೆ. ಇದರಲ್ಲಿ ಒಂದು ಕೆಂಪು ಬಣ್ಣದ ಅವಾಹಕ ಹೊದಿಕೆ ಇರೋದನ್ನ ನಾವು ಸಜೀವ ತಂತಿ ಅಂತ ಕರಿತೀವಿ, ಮತ್ತು ಇನ್ನೊಂದು ಕಪ್ಪು ಬಣ್ಣದ ಹೊದಿಕೆ ಇರೋದನ್ನ ನಾವು ತಟಸ್ಥ ತಂತಿ ಅಂತ ಕರಿತೀವಿ. ಇದನ್ನ ಸಜೀವ ತಂತಿ ಅಂದ್ರೆ ಲೈವ್ ವೈರ್ ಅಂತ ಕರಿತೀವಿ, ಇದನ್ನ ತಟಸ್ಥ ತಂತಿ ಅಂದ್ರೆ ನ್ಯೂಟ್ರಲ್ ವೈರ್ ಅಂತ ಕರಿತೀವಿ. ಸೊ ಇವುಗಳಿಗೆ ಯಾಕೆ ಬೇರೆ ಬೇರೆ ಬಣ್ಣ ಮತ್ತು ಹೆಸರಿದೆ? ಅಸಲಿಗೆ ಈ ಎರಡರ ನಡುವೆ ಇರೋ ಅಸಲಿ ವ್ಯತ್ಯಾಸ ಆದ್ರೂ ಏನು? ನಾವೆಲ್ಲ ಸಾಮಾನ್ಯವಾಗಿ ಏನ್ ಅನ್ಕೊಂತೀವಿ ಅಂತ ಹೇಳಿದ್ರೆ, ವಿದ್ಯುತ್ ಶಕ್ತಿ ಅನ್ನೋದು ಕರೆಂಟ್ ಕಂಬಗಳಿಂದ ಸಜೀವ ತಂತಿ ಮುಖಾಂತರ ನಮ್ಮ ಮನೆಗೆ ಬರುತ್ತೆ ಮತ್ತು ಆಮೇಲೆ ತಟಸ್ಥ ತಂತಿಯ ಮೂಲಕ ಅದು ವಾಪಸ್ ಹೋಗುತ್ತೆ ಅಂತ. ಕೇಳೋಕೆ ಇದು ಸಖತ್ ಸಿಂಪಲ್ ಅಲ್ವಾ? ಆದರೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ನಮ್ಮ ಮಾತು ಪೂರ್ತಿ ತಪ್ಪು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ಇರೋದು ಒಂದೇ ದಿಕ್ಕಿನಲ್ಲಿ ಹರಿಯುವ ಕರೆಂಟ್ ಅಲ್ಲ, ಅದು ತನ್ನ ದಿಕ್ಕನ್ನು ಪದೇ ಪದೇ ಬದಲಾಯಿಸ್ತಾ ಇರುವ ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಪರ್ಯಾಯ ಪ್ರವಾಹ. ಒಂದು ಕ್ಷಣ ವಿದ್ಯುತ್ ಶಕ್ತಿ ಹೀಗರಿದ್ರೆ ಮತ್ತು ಮುಂದಿನ ಕ್ಷಣದಲ್ಲಿ ಅದು ಉಲ್ಟಾ ಆಗಿ ಈ ರೀತಿಯಾಗಿ ಹರಿಯೋಕೆ ಶುರು ಮಾಡುತ್ತೆ. ಹಾಗಾಗಿ ಒಂದು ವೈರ್ ವಿದ್ಯುತ್ ಶಕ್ತಿಯನ್ನು ಒಳಗೆ ತರುತ್ತೆ ಮತ್ತು ಇನ್ನೊಂದು ಹೊರಗೆ ತಗೊಂಡು ಹೋಗುತ್ತೆ ಅನ್ನೋದು ಪೂರ್ತಿಯಾಗಿ ತಪ್ಪು. ಯಾಕಂದ್ರೆ ಇದು ನಮಗೆ ಕಂಟಿನ್ಯೂಸ್ ಆಗಿ ದಿಕ್ಕು ಬದಲಾಯಿಸ್ತಾನೆ ಇರುತ್ತೆ. ಹಾಗಾದ್ರೆ ಈ ವೈರ್ಗಳ ನಡುವೆ, ಈ ತಂತಿಗಳ ನಡುವೆ ಇರೋ ವ್ಯತ್ಯಾಸ ಆದ್ರೂ ಏನು? ಇದರ ಅಸಲಿ ರಹಸ್ಯ ಇರೋದು ವಿದ್ಯುತ್ ವಿಭವದಲ್ಲಿ, ಅಂದ್ರೆ ವೋಲ್ಟೇಜ್ನಲ್ಲಿ. ತಟಸ್ಥ ತಂತಿಯ ವೋಲ್ಟೇಜ್ ಅನ್ನು ನಾವು ಯಾವಾಗಲೂ ನಮ್ಮ ನೆಲದ ವೋಲ್ಟೇಜ್ಗೆ ಪೂರ್ತಿಯಾಗಿ ಹತ್ತಿರ ಇರುವಂತೆ ಮೇಂಟೈನ್ ಮಾಡ್ತೇವೆ. ಅಂದ್ರೆ ಈ ವೋಲ್ಟೇಜ್ ಯಾವಾಗಲೂ 0 ಆಗಿರುತ್ತೆ, ಅಂದ್ರೆ ಶೂನ್ಯ ಆಗಿರುತ್ತೆ ಅಂತ. ಇನ್ನೊಂದು ಕಡೆ ಈ ಸಜೀವ ತಂತಿಯನ್ನೇನಾದ್ರೂ ನೋಡಿದ್ರೆ ನಾವು, ಇದು ತುಂಬಾ ಹೆಚ್ಚಿನ ವೋಲ್ಟೇಜ್ ಅನ್ನ ಹೊಂದಿರುತ್ತದೆ. ನಮ್ಮ ಭಾರತದಲ್ಲಿ ಈ ಎರಡೂ ತಂತಿಗಳ ನಡುವೆ ಇರೋ ವ್ಯತ್ಯಾಸವನ್ನೇನಾದ್ರೂ ನೋಡಿದ್ರೆ ಇದು 220 ವೋಲ್ಟ್ನಷ್ಟಿರುತ್ತದೆ ಅಂತ ಹೇಳ್ಬೋದು. ಅಸಲಿಗೆ ಇದರ ಅರ್ಥ ಆದ್ರೂ ಏನು ಅಂತ ಹೇಳಿದ್ರೆ, ವಿದ್ಯುತ್ ಶಕ್ತಿ ಒಂದು ದಿಕ್ಕಿನಲ್ಲಿ ಹರಿಯುವಾಗ ಈ ಸಜೀವ ತಂತಿಯು ನೆಲದ ವೋಲ್ಟೇಜ್ಗಿಂತ ಹೆಚ್ಚಾಗಿರುತ್ತದೆ. ಅಂದ್ರೆ ಇದನ್ನ ನಾವು ಪಾಸಿಟಿವ್ ವೋಲ್ಟೇಜ್ ಅಂತ ಕರಿಬೋದು. ಪಾಸಿಟಿವ್ ಅಂತ ಯಾಕಂತ ಹೇಳಿದ್ರೆ ಈ ಸಜೀವ ತಂತಿಯ ವೋಲ್ಟೇಜು ಈ ತಟಸ್ಥ ತಂತಿಯ ವೋಲ್ಟೇಜ್ಗಿಂತ ಜಾಸ್ತಿ ಇರುತ್ತೆ. ಆದ್ರೆ ವಿದ್ಯುತ್ ಶಕ್ತಿ ಏನಾದ್ರೂ ಉಲ್ಟಾ ದಿಕ್ಕಿನಲ್ಲಿ ಹರಿಯುವಾಗ ತಟಸ್ಥ ತಂತಿಯ ವೋಲ್ಟೇಜ್ ಜಾಸ್ತಿ ಆಗಲ್ಲ. ಯಾಕಂತ ಹೇಳಿದ್ರೆ ಇದು ಯಾವಾಗಲೂ ಶೂನ್ಯನೇ ಆಗಿರುತ್ತೆ, ಅಂದ್ರೆ ಇದು 0ನೇ ಆಗಿರುತ್ತೆ. ಆಗ ಈ ಸಜೀವ ತಂತಿಯ ವೋಲ್ಟೇಜ್ ಯಾವಾಗಲೂ ಮೈನಸ್ ಆಗುತ್ತೆ, ಅಂದ್ರೆ ಇದು ನೆಗೆಟಿವ್ ವೋಲ್ಟೇಜ್ ಅಂತ ಕರಿಬೋದು. ಅಂದ್ರೆ ಈ ಸಜೀವ ತಂತಿಯ ವೋಲ್ಟೇಜ್ ಪಾಸಿಟಿವ್ ಮತ್ತು ನೆಗೆಟಿವ್ ನಡುವೆ ಮೇಲಕ್ಕೆ ಕೆಳಕ್ಕೆ ತೂಗಾಡ್ತಾ ಇರುತ್ತೆ. ಹೀಗಾಗಿಯೇ ವಿದ್ಯುತ್ ಶಕ್ತಿ ತನ್ನ ದಿಕ್ಕನ್ನು ಪದೇ ಪದೇ ಬದಲಾಯಿಸ್ತಾ ಇರುತ್ತೆ ಅಂತ ಹೇಳ್ಬೋದು. ಆದ್ರೆ ನಮ್ಮ ತಟಸ್ಥ ತಂತಿಯ ವೋಲ್ಟೇಜ್ ಮಾತ್ರ ಯಾವಾಗ್ಲೂ ಶೂನ್ಯನೇ ಆಗಿರುತ್ತೆ. ಇದನ್ನ ನಾವು ಒಂದು ಉದಾಹರಣೆ ಮುಖಾಂತರ ನೋಡ್ಬೋದು. ಯೋಚನೆ ಮಾಡಿ, ಈ ಜಾರುಬಂಡೆಯ ಒಂದು ಕೊನೆಯನ್ನು ನಾವು ಇಲ್ಲಿ ಈ ರೀತಿಯಾಗಿ ನೆಲಕ್ಕೆ ಫಿಕ್ಸ್ ಮಾಡಿದ್ದೀವಿ. ಆದ್ರೆ ಇನ್ನೊಂದು ಕೊನೆಯನ್ನು ನಾವು ಇಲ್ಲಿರೋ ಈ ಕೊನೆಯನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಮೂವ್ ಮಾಡಬಹುದು. ಈಗ ಮೂವ್ ಮಾಡೋ ಕೊನೆಯನ್ನು ನಾವು ನೆಲದಿಂದ ಮೇಲಕ್ಕೆ ಎತ್ತಿದಾಗ ಆ ಚೆಂಡು ಮೇಲಿಂದ ಕೆಳಕ್ಕೆ ಜಾರ್ಕೊಂಡು ಬರುತ್ತೆ, ಅಂದ್ರೆ ಬಲಗಡೆಗೆ ಹೋಗುತ್ತೆ. ಅದು ಕೊನೆಯನ್ನು ನೆಲಕ್ಕಿಂತ ಕೆಳಗಡೆ ತಂದಾಗ ಆ ಚೆಂಡು ಜಾರಿ ವಾಪಸ್ಸು ಎಡಗಡೆಗೆ ಬರುತ್ತೆ. ಹೀಗೆ ಜಾರುಬಂಡೆಯ ಒಂದು ಕೊನೆಯನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಕಂಟಿನ್ಯೂಸ್ ಆಗಿ ಮೂವ್ ಮಾಡ್ತಾ ಇರೋದ್ರಿಂದ ಆ ಚೆಂಡು ಮುಂದೆ ಮತ್ತು ಹಿಂದೆ ಓಡಾಡುವಂತೆ ಮಾಡಬಹುದು. ಮತ್ತು ಇಲ್ಲಿ ಮೇಲಕ್ಕೆ ಕೆಳಕ್ಕೆ ಮೂವ್ ಆಗ್ತಾ ಇರೋ ಈ ಕೊನೆ ನಮ್ಮ ಸಜೀವ ತಂತಿ. ಇದರ ವೋಲ್ಟೇಜ್ ನೆಲದ ಮಟ್ಟಕ್ಕಿಂತ ಮೇಲಕ್ಕೆ ಮತ್ತು ನೆಲದ ಮಟ್ಟಕ್ಕಿಂತ ಕೆಳಕ್ಕೆ ಸ್ವಿಂಗ್ ಆಗ್ತಾ ಇರೋದ್ರಿಂದ ವಿದ್ಯುತ್ ಶಕ್ತಿ ಮುಂದೆ ಮತ್ತು ಹಿಂದೆ ಓಡಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ನೆಲದ ಕಡೆ ಫಿಕ್ಸ್ ಆಗಿರೋ ಈ ಜಾರುಬಂಡೆಯ ಇನ್ನೊಂದು ಕೊನೆಯನ್ನ ನಮ್ಮ ತಟಸ್ಥ ತಂತಿ ಇದ್ದ ಹಾಗೆ,
ಅದು ಯಾವಾಗಲೂ ನೆಲದ ವೋಲ್ಟೇಜ್ನಷ್ಟೇ ಇರುತ್ತೆ, ಅಂದರೆ ಝೀರೋನೇ ಆಗಿರುತ್ತೆ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗಾದ್ರೆ ಅಸ್ಲಿಯಾಗಿ ಇದರ ಅರ್ಥ ಏನು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಬೆಕ್ಕು ತಟಸ್ಥ ತಂತಿಯನ್ನೇನಾದ್ರೂ ಮುಟ್ಟಿದ್ರೆ ಏನಾಗ್ಬೋದು? ಅಕಸ್ಮಾತ್ ಆ ವೈರ್ ಮೇಲಿರೋ ಅವಾಹಕ ಹೊದಿಕೆ ಕಿತ್ತೋಗಿದೆ ಅಂತ ಅಂದ್ಕೊಂಡ್ರು ಕೂಡ ಆ ಬೆಕ್ಕಿಗೆ ಏನೂ ಆಗಲ್ಲ. ಯಾಕಂತ ಹೇಳಿದ್ರೆ ಈ ತಟಸ್ಥ ತಂತಿಯ ವೋಲ್ಟೇಜ್ ಏನಿದೆಯೋ ಅದು ಝೀರೋ ಆಗೇ ಇರುತ್ತೆ ಮತ್ತು ನೆಲದ ವೋಲ್ಟೇಜ್ ಕೂಡ ಝೀರೋ ಆಗಿರುತ್ತೆ. ಎರಡು ಒಂದೇ ಆಗಿರೋದ್ರಿಂದ ಬೆಕ್ಕಿನ ದೇಹದ ಮೇಲೆ ಯಾವುದೇ ರೀತಿ ವೋಲ್ಟೇಜ್ ವ್ಯತ್ಯಾಸ ಬರಲ್ಲ ಮತ್ತು ಅದರ ಮೂಲಕ ಯಾವುದೇ ವಿದ್ಯುತ್ ಶಕ್ತಿ ಹರಿಯೋದಿಲ್ಲ. ಹಾಗಾಗಿ ಅದಕ್ಕೆ ಶಾಕ್ ಹೊಡೆಯಲ್ಲ. ಆದರೆ ಅದೇ ಬೆಕ್ಕೇನಾದರೂ ಹೋಗಿ ಆ ಸಜೀವ ತಂತಿಯನ್ನೇನಾದರೂ ಮುಟ್ಟಿದ್ರೆ ಏನಾಗ್ಬೋದು? ಈ ರೀತಿಯಾಗಿ ಮುಟ್ಟು ಅಂತ ಅಂದ್ಕೊಳ್ಳಿ. ಆ ಬೆಕ್ಕಿಗೆ ಇಡೀ ಜನ್ಮದಲ್ಲೇ ಮರೆಯಲಾಗದಂಥ ಶಾಕ್ ಹೊಡೆಯುತ್ತೆ. ಯಾಕಂತ ಹೇಳಿದ್ರೆ ಸಜೀವ ತಂತಿಯ ವೋಲ್ಟೇಜ್ ನೆಲದ ತಂತಿಗೆ ವೋಲ್ಟೇಜ್ಗೆ ಹೋಲಿಸಿದ್ರೆ ತುಂಬ ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನು ಹೊಂದಿರುತ್ತದೆ. ಇದರಿಂದಾಗಿ ತಂತಿ ಮತ್ತು ಭೂಮಿಯ ನಡುವೆ ವಿದ್ಯುತ್ ಶಕ್ತಿ ಸಖತ್ ಫಾಸ್ಟ್ ಆಗಿ ಹರಿಯಲು ಶುರು ಮಾಡುತ್ತೆ ಅಂತ ಅನ್ಕೋಬಹುದು. ಇದರ ಪರಿಣಾಮವಾಗಿ ನಮ್ಮ ಬೆಕ್ಕಿಗೆ ದೇಹದ ಮೂಲಕ ವಿದ್ಯುತ್ ಹರಿದು ಘೋರವಾದ ಶಾಕ್ ಹೊಡೆಯುತ್ತೆ. ಮತ್ತು ಇದೇ ಕಾರಣಕ್ಕಾಗಿಯೇ ಆ ವೈರನ್ನು ಲೈವ್ ವೈರ್ ಅಥವಾ ಹಾಟ್ ವೈರ್ ಅಂತ ಕರಿತೀವಿ. ಇದನ್ನ ಅಪ್ಪಿತಪ್ಪಿಯೂ ಕೂಡ ಈ ಸಜೀವ ತಂತಿಯನ್ನ ಮುಟ್ಬಾರ್ದು. ಇದು ತುಂಬಾ ಡೇಂಜರಸ್ ಆಗಿರುತ್ತೆ. ಅಂದಾಗೆ ಡೋಂಟ್ ವರಿ, ಈ ವಿಡಿಯೋದಲ್ಲಿ ನಾವು ಯಾವುದೇ ಬೆಕ್ಕುಗಳಿಗೂ ತೊಂದರೆ ಮಾಡಲಾಗಿಲ್ಲ. ಆದ್ರೆ ಶಾಕ್ ಹೊಡಿಯಲ್ಲ ಅಂತ ಹೇಳಿದ ತಕ್ಷಣ ರಿಯಲ್ ಲೈಫಲ್ಲಿ ನೀವು ಹೋಗಿ ತಟಸ್ಥ ತಂತಿಯನ್ನು ಮುಟ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಯಾಕಂದರೆ ನಾವು ಪುಸ್ತಕದಲ್ಲಿ ಓದುವುದೆಲ್ಲ ಒಂದು ಆದರ್ಶ ಜಗತ್ತಿನಲ್ಲಿ, ಆದರೆ ನಿಜ ಜೀವನದಲ್ಲಿ ಆ ತಟಸ್ಥ ತಂತಿಯ ವೋಲ್ಟೇಜ್ ಪಕ್ಕಾ ಶೂನ್ಯ ಇರಲ್ಲ. ಸರ್ಕ್ಯೂಟ್ನಲ್ಲಿ ಏನಾದರೂ ಸ್ವಲ್ಪ ಸಣ್ಣ ದೋಷ ಇದ್ದರೂ ಕೂಡ ಅದು ನ್ಯೂಟ್ರಲ್ ವೈರ್ನಲ್ಲಿ ನಿಮಗೆ ಶಾಕ್ ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಯಾವುದೇ ವೈರ್ನ ಆದರೂ ಅಷ್ಟೇ ಹುಷಾರಾಗಿರ್ಬೇಕು. ವಿದ್ಯುತ್ ಶಕ್ತಿ ಹರಿಯೋಕೆ ಮತ್ತು ಯಾವುದೇ ಒಂದು ಉಪಕರಣ ಕೆಲಸ ಮಾಡೋಕ್ಕೆ ನಮಗೆ ಈ ಎರಡು ವೈರ್ಗಳೇ ಸಾಕು ಅಂದಮೇಲೆ ಆ ಪ್ಲಗ್ನಲ್ಲಿ ನಮಗೆ ಮೂರನೇ ಪಿನ್ ಆಗಬೇಕು. ಹಾಗಾದರೆ ಆ ಪ್ರಶ್ನೆಗೆ ಉತ್ತರ ತಿಳಿಬೇಕು ಅಂತ ಹೇಳಿದ್ರೆ ಆ ಪ್ಲಗ್ ಪಾಯಿಂಟ್ಗೆ ಒಂದು ಮೈಕ್ರೋವೇವ್ ಅನ್ನು ಕನೆಕ್ಟ್ ಮಾಡೋಣ. ಈ ಮೈಕ್ರೋವೇವ್ ರನ್ ಆಗೋಕೆ ನಮಗೆ ಜಸ್ಟ್ ಈ ಎರಡು ವೈರುಗಳೇ ಸಾಕು, ಒಂದು ಸಜೀವ ತಂತಿ ಮತ್ತು ತಟಸ್ಥ ತಂತಿ. ವಿದ್ಯುತ್ ಶಕ್ತಿ ಈ ಎರಡೂ ವೈರ್ಗಳ ನಡುವೆ ಮುಂದೆ ಹಿಂದೆ ಆಗ್ತಾ ಇರುತ್ತೆ ಅಂತ ನಾವು ಈಗಾಗಲೇ ನೋಡಿದ್ವಿ. ನಿಮ್ಮ ಯೋಚನೆ ಕರೆಕ್ಟು. ಮೈಕ್ರೋವೇವ್ ರನ್ ಆಗೋಕೆ ಈ ಎರಡು ವೈರುಗಳೇ ಸಾಕು ಅಂತ ಹೇಳಿದ್ಮೇಲೆ ಮೂರನೇ ವೈರ್ನ ಅಗತ್ಯ ಆದರೂ ಏನು? ಆ ಮೂರನೇ ವೈರ್ ಬೇಕಾಗಿರೋದು ಸರ್ಕ್ಯೂಟ್ನಲ್ಲಿ ಏನಾದರೂ ದೋಷ ಏನಾದರೂ ಉಂಟಾದರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಮೈಕ್ರೋವೇವ್ನ ಒಳಗಡೆ ಇರೋ ಸಜೀವ ತಂತಿಯ ಅವಾಹಕ ಹೊದಿಕೆ ಏನಾದರೂ ಕಿತ್ತೋಗಿದೆ ಅಂತ ಅನ್ಕೊಳ್ಳಿ. ಈ ರೀತಿ ಅದು ಆ ಮೈಕ್ರೋವೇವ್ನ ಮೆಟಲ್ ಬಾಡಿಗೆ ಟಚ್ ಆಗ್ತಾ ಇದೆ ಈಗ ಡೈರೆಕ್ಟ್ ಆಗಿ. ಈಗ ಮತ್ತೆ ನಮ್ಮ ಬೆಕ್ಕನ್ನು ವಾಪಸ್ ತಗೊಂಬರೋಣ. ಒಂದ್ ವೇಳೆ ನಮ್ಮ ಪ್ಲಗ್ ಏನಾದರೂ ಆನ್ ಆದರೆ ಈಗ ಆ ಬೆಕ್ಕು ಮೈಕ್ರೋವೇವ್ ಅನ್ನು ಮುಟ್ಟಿದ್ರೆ ಏನಾಗ್ಬೋದು? ಮೆಟಲ್ ಎನ್ನುವುದು ಉತ್ತಮ ವಿದ್ಯುತ್ ವಾಹಕ ಆಗಿರೋದ್ರಿಂದ ಆ ಲೀಕ್ ಆಗಿರೋ ವಿದ್ಯುತ್ ಶಕ್ತಿ ಮೈಕ್ರೋವೇವ್ನ ಮೆಟಲ್ ಬಾಡಿಯ ಮೂಲಕ ಹರಿದು ಬೆಕ್ಕಿನ ದೇಹದ ಮೂಲಕ ನೇರವಾಗಿ ಭೂಮಿಯ ಒಳಗಡೆ ಹೋಗೋಕೆ ಶುರುವಾಗುತ್ತೆ. ಇದರ ರಿಸಲ್ಟ್ ನಮಗೆ ಬೆಕ್ಕಿಗೆ ಅಕ್ಷರಶಃ ಒಂದು ಕರೆಂಟ್ ಅನ್ನೋದು ಹೊಡೆಯುತ್ತೆ. ಇದು ತುಂಬ ಡೇಂಜರಸ್. ಇದನ್ನು ನಾವು ಖಂಡಿತವಾಗಿ ತಡೆಯಲೇಬೇಕಲ್ವಾ? ಇದೇ ಜಾಗಕ್ಕೆ ನೋಡಿ ನಮ್ಮ ಮೂರನೇ ವೈರ್ ಎಂಟ್ರಿ ಕೊಡೋದು. ಇಲ್ಲಿ ಸಾಮಾನ್ಯವಾಗಿ ಇದನ್ನು ನಾವು ಹಸಿರು ಬಣ್ಣದಿಂದ ಗುರುತಿಸ್ತಾ ಹೋಗ್ತೀವಿ. ಇದನ್ನು ನಾವು ನೇರವಾಗಿ ಈ ರೀತಿಯಾಗಿ ಮೆಟಲ್ ಬಾಡಿಗೆ ಕನೆಕ್ಟ್ ಮಾಡಿರ್ತೀವಿ ಈ ವೈರನ್ನು. ಇದು ಅಲ್ಲಿಂದ ಪ್ಲಗ್ನ ಕಡೆಗೆ ಹೋಗಿ ಆ ಮೂರನೇ ಪಿನ್ ಪಾಯಿಂಟ್ ಒಳಗೆ ಹೋಗುತ್ತೆ. ಆ ವೈರ್ ಕೊನೆಗೆ ನಮ್ಮ ಮನೆಯಿಂದ ಹೊರಗೆ ಹೋಗಿ ನೇರವಾಗಿ ನೆಲದ ಅಡಿಯಲ್ಲಿ ಅಂದರೆ ಭೂಮಿಯ ಒಳಗಡೆ ಹೂತಿಡುತ್ತದೆ. ಅದಕ್ಕೆ ನಾವು ಇದನ್ನು ಭೂ ಸಂಪರ್ಕ ತಂತಿ ಅಂತ ಕರಿತೀವಿ, ಅಥವಾ ಅರ್ಥಿಂಗ್ ವೈರ್ ಅಥವಾ ಗ್ರೌಂಡಿಂಗ್ ವೈರ್ ಅಂತ ಕರಿತೀವಿ. ಸರಿ, ಇದರಿಂದ ನಮಗೇನು ಹೆಲ್ಪ್ ಆಯಿತು ಅಂತ ಕೇಳಿದ್ರೆ, ಈ ಅಪಾಯಕಾರಿ ವಿದ್ಯುತ್ ಶಕ್ತಿ ಬೆಕ್ಕಿನ ಮೂಲಕ ಹರಿಯುವ ಬದಲಾಗಿ ಪೂರ್ತಿಯಾಗಿ ಈ ಭೂ ಸಂಪರ್ಕ ತಂತಿ ಏನಿದೆಯೋ ಅದರ ಮೂಲಕ ಹರಿದು ನೇರವಾಗಿ ಭೂಮಿಯ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ, ಆ ವಿದ್ಯುತ್ ಶಕ್ತಿ ಬೆಕ್ಕಿನ ದೇಹದ ಮೂಲಕ ಹೊರಗೆ ಹೋಗದೆ ಅದು ಆ ವೈರ್ನ ಮೂಲಕ, ಆ ತಂತಿ ಮೂಲಕನೇ ಯಾಕೆ ಹೋಯ್ತು? ಯಾಕಂತ ಹೇಳಿದ್ರೆ ಆ ಹಸಿರು ವೈರ್ನಲ್ಲಿರೋ ರೋಧ ತುಂಬ ಕಡಿಮೆ ಇರುತ್ತದೆ. ಬೆಕ್ಕಿನ ದೇಹದಲ್ಲಿ ಹೋಲಿಸಿದ್ರೆ ಇಡೀ ಅರ್ಥಿಂಗ್ ವೈರ್ನ ಭೂ ಸಂಪರ್ಕ ತಂತಿಯ ದಾರಿಯಲ್ಲಿ ರೋಧ ತೀರಾ ಕಡಿಮೆ ಇರುತ್ತೆ. ನಮ್ಗೆ ಈಗಾಗಲೇ ಗೊತ್ತಿರೋ ಪ್ರಕಾರ ವಿದ್ಯುತ್ ಶಕ್ತಿಗೆ ಯಾವಾಗಲೂ ಕಡಿಮೆ ರೋಧ ಇರೋ ದಾರಿಯಲ್ಲಿ ಸಾಗೋದಂದ್ರೆ ಸಖತ್ ಇಷ್ಟ.
ಹಾಗಾಗಿ ಬಹುಪಾಲು ಎಲ್ಲಾ ವಿದ್ಯುತ್ ಶಕ್ತಿ ಬೆಕ್ಕನ್ನು ಬಿಟ್ಟು ನೇರವಾಗಿ ಆ ಕಡಿಮೆ ಇರೋ ರೋಧದ ಕಡೆ ಅರ್ಥಿಂಗ್ ವೈರ್ ಮೂಲಕವೇ ಹರಿದು ಹೋಗ್ಬಿಡುತ್ತೆ. ಇದರಿಂದಾಗಿ ನಮ್ಮ ಬೆಕ್ಕಿಗೆ ಯಾವುದೇ ರೀತಿ ಶಾಕ್ ಅನ್ನೋದು ಹೊಡೆಯಲ್ಲ. ಸೊ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಸರ್ಕ್ಯೂಟ್ ನಲ್ಲಿ ಏನಾದ್ರೂ ದೋಷ ಉಂಟಾದ್ರೆ, ವಿದ್ಯುತ್ ಶಕ್ತಿ ಲೀಕ್ ಆದ್ರೆ ನಮಗೆ ಯಾವುದೇ ರೀತಿ ಪ್ರಾಣಾಪಾಯ ಆಗದೆ ಕಾಪಾಡೋದು ನಮ್ಮ ಈ ಭೂ ಸಂಪರ್ಕ ತಂತಿ ಅಂತ ಹೇಳ್ಬೋದು. ಆದ್ರೆ ಇಲ್ಲೊಂದು ಸಣ್ಣ ಡೌಟ್ ಬರ್ಬೋದು ನಿಮ್ಗೆಲ್ಲ, ನಮ್ಮ ಮನೆಯಲ್ಲಿರೋ ಎಲ್ಲಾ ಪ್ಲಗ್ಗಳಿಗೂ ಈ ರೀತಿ 3 ಪಿನ್ ಇರಲ್ಲ ಅಲ್ವಾ? ಉದಾಹರಣೆಗೆ ನಮ್ಮ ಮೊಬೈಲ್ ಚಾರ್ಜರ್ಗಳು ಅಥವಾ ಮ್ಯಾಕ್ಬುಕ್ ಚಾರ್ಜರ್ಗಳು, ಅವುಗಳಿಗೆ ಜಸ್ಟ್ 2 ಪಿನ್ ಇರುತ್ತೆ. ಇಲ್ಲಿ ಯಾಕೆ 3 ಪಿನ್ ಇರಲ್ಲ ಅಂತ. ಇದರ ಅರ್ಥ ಇಷ್ಟೇ, ಅಲ್ಲಿ ನಾವು ಬಳಸುವ ವಿದ್ಯುತ್ ಶಕ್ತಿ ಅನ್ನೋದು ತುಂಬಾ ತೀರಾ ಕಡಿಮೆ ಇರುತ್ತೆ. ಅಕಸ್ಮಾತ್ ಅಲ್ಲಿ ನಮ್ಗೇನಾದ್ರೂ ಸಣ್ಣದಾಗಿ ಲೀಕ್ ಆದ್ರೂ ಕೂಡ ಅದರಿಂದ ಯಾವುದೇ ಪ್ರಾಣಾಪಾಯ ಆಗಲ್ಲ. ಹಾಗಾಗಿ ಅಲ್ಲಿ ಸುಮ್ಮನೆ ಮತ್ತೊಂದು ಪಿನ್ ಇಡುವ ಬದಲು ಯಾವುದೇ ಅಗತ್ಯ ಇಲ್ಲ ಅಂತ 2 ಪಿನ್ ಇಟ್ಟಿದ್ದಾರೆ. ಯಾವಾಗ ನಾವು ಅತಿ ಹೆಚ್ಚಿನ ವಿದ್ಯುತ್ ಶಕ್ತಿ ಬಳಸುವ ಹೈ ಪವರ್ ಡಿವೈಸ್ಗಳು, ಉದಾಹರಣೆಗೆ ಇಸ್ತ್ರಿ ಪೆಟ್ಟಿಗೆ, ಗೀಸರ್ ಈ ರೀತಿ ಡೀಲ್ ಮಾಡ್ತೀವೋ ಆಗ ಮಾತ್ರ ನಮ್ಮ ಸುರಕ್ಷತೆಗೆ ಈ 3ನೇ ಪಾಯಿಂಟ್ ಅನ್ನೋದು, 3ನೇ ಪಿನ್ ಅನ್ನೋದು ಸೂಪರ್ ಇಂಪಾರ್ಟೆಂಟ್ ಆಗಿ ಬೇಕು. ಸೊ ಹಾಗಾದ್ರೆ ಬನ್ನಿ ಈಗ ನಮ್ಮ ಅಸಲಿ ಪ್ರಶ್ನೆಗೆ ವಾಪಸ್ ಬರೋಣ. ಈ ಮೇಲ್ಗಡೆ ಇರೋ ಈ ಭೂ ಸಂಪರ್ಕ ಪಿನ್ ಯಾಕೆ ಯಾವಾಗ್ಲೂ ಉಳಿದ ಪಿನ್ಗಳಿಂದ ಹೆಚ್ಚು ಉದ್ದ ಮತ್ತು ದಪ್ಪದಾಗಿರುತ್ತೆ ಅಂತ ನೋಡಿದ್ರೆ, ಆ ಗ್ರೌಂಡ್ ಪಿನ್ ಉದ್ದವಾಗಿ ಇರೋದ್ರಿಂದ ಏನಾಗುತ್ತೆ ಗೊತ್ತಾ? ನೀವು ಪ್ಲಗ್ ಅನ್ನ ಸಾಕೆಟ್ ಒಳಗೆ ಹಾಕಿದಾಗ ಎಲ್ಲದಕ್ಕಿಂತ ಮೊದಲು ಈ ಗ್ರೌಂಡ್ ಪಿನ್ ಹೋಗಿ ಕನೆಕ್ಟ್ ಆಗುತ್ತೆ. ಇದರ ಅರ್ಥ ನಮ್ಮ ಉಪಕರಣ ಮೊದಲು ಪೂರ್ತಿಯಾಗಿ ಸೇಫ್ ಆಗುತ್ತದೆ, ಆಮೇಲಷ್ಟೇ ಉಳಿದ 2 ಪಿನ್ ಕನೆಕ್ಟ್ ಆಗುತ್ತದೆ. ಅಂದ್ರೆ ಮೊದಲು ನಮಗೆ ಸುರಕ್ಷತೆ ಸಿಗುತ್ತೆ, ಆಮೇಲೆ ಅದರಲ್ಲಿ ವಿದ್ಯುತ್ ಶಕ್ತಿ ಓಡಾಡೋಕೆ ಶುರು ಮಾಡುತ್ತೆ. ಇದರಿಂದ ನಮಗೆ ಯಾವುದೇ ರೀತಿ ಕರೆಂಟ್ ಅನ್ನೋದು, ಶಾಕ್ ಅನ್ನೋದು ಹೊಡೆಯುವ ಚಾನ್ಸ್ ಇರಲ್ಲ. ಅದೇ ರೀತಿ ನೀವು ಪ್ಲಗ್ ಅನ್ನು ಹೊರಗಡೆ ಎಳೆಯುವಾಗೂ ಕೂಡ ಅಷ್ಟೇ, ಆ ಗ್ರೌಂಡ್ ಪಿನ್ ಎಲ್ಲದಕ್ಕಿಂತ ಕೊನೆಯಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ. ಮೊದಲು ಆ ವಸ್ತುವಿನಿಂದ ವಿದ್ಯುತ್ ಶಕ್ತಿ ಕಟ್ ಆಗುತ್ತೆ, ಆಮೇಲೆ ಕೊನೆಯಲ್ಲಿ ನಮ್ಮ ಸುರಕ್ಷತೆ ಗ್ರೌಂಡ್ ವೈರ್ ಬಿಡುಗಡೆ ಆಗುತ್ತದೆ. ಎಂತಹ ಅದ್ಭುತ ಐಡಿಯಾ ಅಲ್ವಾ? ಮತ್ತು ಅಷ್ಟೇ ಅಲ್ಲ, ಆ ಗ್ರೌಂಡ್ ಪಿನ್ ಅನ್ನು ಯಾಕೆ ಅಷ್ಟು ದಪ್ಪದಾಗಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ನಾವು ಆ ಪ್ಲಗ್ ಅನ್ನು ಪಕ್ಕ ಸರಿಯಾದ ಪೊಸಿಷನ್ ನಲ್ಲೇ ಹಾಕ್ಲಿ ಅಂತ. ಇದರಿಂದ ಆ ದಪ್ಪ ಇರೋ ಗ್ರೌಂಡ್ ಪಿನ್ ಅನ್ನು ನಾವು ಅಪ್ಪಿತಪ್ಪಿ ಲೈವ್ ಅಥವಾ ನ್ಯೂಟ್ರಲ್ ವೈರ್ ಇರೋ ಹೋಲ್ ಒಳಗಡೆ ಹಾಕಲು ಸಾಧ್ಯ ಇಲ್ಲ. ಜಸ್ಟ್ ಒಂದು ಪಿನ್ ಅನ್ನು ಸ್ವಲ್ಪ ಉದ್ದ ಮತ್ತು ದಪ್ಪ ಮಾಡಿದ ಒಂದು ಸಣ್ಣ ಇಂಜಿನಿಯರಿಂಗ್ ಐಡಿಯಾ ಪ್ರತಿ ಸೆಕೆಂಡು ನಮ್ಮ ಪ್ರಾಣವನ್ನು ಭೀಕರ ಶಾಕ್ಗಳಿಂದ ಉಳಿಸುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಬನ್ನಿ, ನಾನು ನಿಮ್ಗೆ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ಈ ವಿಷಯಗಳ ಬಗ್ಗೆ ನೀವು ಉತ್ತರ ಕೊಡಿ ನನಗೆ. ಮೊದಲನೇದಾಗಿ ಈ 3 ವೈರ್ಗಳ, ಈ 3 ತಂತಿಗಳ ಹೆಸರೇನಿದೆ ಅಂತ ನೆನಪಿದ್ಯಾ? ಅದನ್ನ ಹೇಳಿ ಒಂದ್ಸಲಿ. ಮತ್ತು ಭಾರತದಲ್ಲಿ ನಮ್ಗೆ ಈ ವೋಲ್ಟೇಜ್ ವ್ಯತ್ಯಾಸ, ಈ 2 ವೈರ್ಗಳ ವೋಲ್ಟೇಜ್ ವ್ಯತ್ಯಾಸ ಎಷ್ಟಿರುತ್ತೆ? ಮತ್ತು ಕಪ್ಪು ವೈರ್ಗೆ ಹೋಲಿಸಿದ್ರೆ ಆ ಕೆಂಪು ಸಜೀವ ತಂತಿಯನ್ನು ಮುಟ್ಟೋದು ಯಾಕೆ ಅಷ್ಟೊಂದು ಅಪಾಯಕಾರಿ? ಮತ್ತು ಆ ಭೂ ಸಂಪರ್ಕ ತಂತಿ ನಮ್ಮನ್ನು ಹೇಗೆ ಸುರಕ್ಷಿತವಾಗಿಡುತ್ತೆ? ಮತ್ತು ಈ 3 ಪಿನ್ ಪ್ಲಗ್ ನಲ್ಲಿ 1 ಪಿನ್ ಮಾತ್ರ ಯಾವಾಗ್ಲೂ ಯಾಕೆ ಅತಿ ಹೆಚ್ಚು ಮತ್ತು ದಪ್ಪದಾಗಿರುತ್ತೆ? ಇದರಲ್ಲಿ ಯಾವ್ದಾದ್ರು ಪ್ರಶ್ನೆಗೆ ಆನ್ಸರ್ ಮಾಡೋಕೆ ಸ್ವಲ್ಪ ಕಷ್ಟ ಅನ್ಸಿದ್ರೆ ನೋ ವರೀಸ್, ಜಸ್ಟ್ ವಿಡಿಯೋನ ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗಿ ಮತ್ತೊಮ್ಮೆ ನೋಡಿ, ಪಕ್ಕ ಕ್ಲಿಯರ್ ಆಗುತ್ತೆ.